ಮನೆಯಲ್ಲಿ ಇವತ್ತು ಒಣಗೊನೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಿದ್ದೀವಿ. ಚಟ್ನಿ ಸೊಪ್ಪು ಏನೇನು ಸೊಪ್ಪು ಹೇಳಮ್ಮ? ಚಟ್ನಿ ಸೊಪ್ಪು, ಕೆಂಪು ಒಣಗೊನೆ ಸೊಪ್ಪು. ಅದು ಬರೀ ಒಣಗೊನೆ ಸೊಪ್ಪು ಒಂದೇ ಒಂದು ಕಡ್ಡಿ ಹಾಕಿದ್ದು. ಇಷ್ಟು ದೊಡ್ಡ ಇಷ್ಟು ಅಗಲದ್ರಲ್ಲಿ ಇಷ್ಟು ಸೊಪ್ಪು ಆಗೈತೆ. ಇದು ನಮ್ಮದೇ ಇದರಲ್ಲಿ ಇಷ್ಟೆಲ್ಲ ಸೊಪ್ಪಿಟ್ಟಿತ್ತು. ಇವಾಗ ಅದೇನಮ್ಮ ಉಪ್ಸಾರ ಮಸಪ್ಪ? ಇದು ಬೆಂಗಳೂರಿಗೆ ಯಾವುದಿದು ಮಲ್ಲಿಗೆ ಗಿಡ. ಸುಮ್ಮನಿರ್ಚಿನ ಇದು ಕರಿಬೇವು. ನಮ್ಮಮ್ಮ ಚೆನ್ನಾಗಿ ಉಡ್ಲಿ ಅಂತ ಅಂದ್ಬಿಟ್ಟು ಹೂವೆಲ್ಲ ತಂದು ಹಾಕೈತೆ. ಈ ಥರ ಕ್ಲೀನ್ ಮಾಡಬೇಕು. ಗಿಡ ಎಲ್ಲಿ ತೋರ್ಸಮ್ಮ ಇದಕ್ಕೆ ವಿಡಿಯೋಗೆ ತೋರ್ಸು. ಒಂದು ಚೆನ್ನಾಗಿರೋದು ಒಂದು ಹಾಕು. ಒಂದು ಬದನೆ ಗಿಡನೇ ಸಾಕು. ಪಾಟ್ ಈ ಥರದ ಒಂದು ಪಾಟ್, ಇನ್ನೊಂದೆರಡು ಪಾಟ್ ತರಬೇಕಿತ್ತು ಕಣಮ್ಮ. ಗ್ರೀನ್ ಚಟ್ನಿಗೆ ಪುದೀನ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದೇನಮ್ಮ ಗೋಡಂಬಿ, ಮತ್ತು ಒಂದೆರಡು ಕರಿಬೇವೆಲೆ, ಮತ್ತು ಸ್ವಲ್ಪ ಉಪ್ಪು ಮತ್ತು 2 ಹಸಿರು ಮೆಣಸಿನ್ಕಾಯಿ. ಎತ್ಕೊಡಮ್ಮ, ಅದು ಬಿದ್ದೋಯ್ತು. ಇಷ್ಟನ್ನು ಹಾಕಿದ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ನಿಂಬೆಹಣ್ಣು, ಚಟ್ನಿ ರೆಡಿ. ಈ ಕಡೆ ಬಜ್ಜಿ ಬೇಯ್ತಾ ಇದೆ. ಬಜ್ಜಿ ಗ್ರೀನ್ ಚಟ್ನಿ. ಈ ಥರ ಈರುಳ್ಳಿಗೆ ಮಧ್ಯ ಕಟ್ ಮಾಡಿಬಿಟ್ಟು ಈರುಳ್ಳಿ ಗ್ರೀನ್ ಚಟ್ನಿ ಹಾಕೊಂಡು ತಿಂತಾಯಿದ್ರೆ ಸೂಪರ್ ಆಗಿದೆ ಮಾತ್ರ. ಒಂದು ಸಾರಿ ಟ್ರೈ ಮಾಡಿ. ಚಟ್ನಿಗಂತೂ ಸೂಪರ್ ಆಗೈತೆ. ವಾವ್, ಏನು ಮಮ್ಮಿ ಇದು? ತೋರ್ಸು, ಹತ್ರ ತೋರ್ಸಮ್ಮ. ಹಂಗೆ ತೆಗೆದು. ವಾವ್, ಹಾಗಲಕಾಯಿ ಗೊಜ್ಜು, ಅಕ್ಕಿ ರೊಟ್ಟಿ. ಅಪ್ಪಾಜಿ ಊಟ ಹೇಳಪ್ಪಾಜಿ ನೀನು. ಹಾಗಲಕಾಯಿ ಗೊಜ್ಜು, ಅಕ್ಕಿ ರೊಟ್ಟಿ. ನಮ್ಮ ಅಪ್ಪಾಜಿಗೆ ಹೇಳು ಅಂದ್ರೆ ಹೆಂಗಿದೆ ಅದು? ಸೂಪರ್ ಅಮ್ಮ, ಸೂಪರ್ ಅಂತೆ. ಅಮ್ಮ ರೊಟ್ಟಿ ಸುಡಿದ್ರಲ್ಲಿ ಎಕ್ಸ್ಪರ್ಟು. ಕೈಲಿ ಹೆಂಗೆ ಬೆಳಿತಾರೆ ತೋರಿಸ್ತೀನಿ. ಒಂದು ಹಾಕಮ್ಮ, ಕೈಲಿ ಬೆಳೆಯೋದ ವಿಡಿಯೋ ಮಾಡ್ತೀನಿ. ಹೆಂಗೆ ಅಪ್ಪಾಜಿ ಇಲ್ಲಿ ಹಿಂಗೆ ಸೂಪರ್ ಅಂತೆ. ಮನೆಗ ಅಪ್ಪಾಜಿ ಸಿಹಿಕೈ ಚಂದ್ರು. ಹಿಂಗೆ ಹಾಕಿ ಏನೇನು ಹಾಕಿದ್ಯಮ್ಮ? ಇದು ಇಟ್ಟಿಗೆ ಮಾಮೂಲಿ ಅಕ್ಕಿ ಇಟ್ಟು, ಮತ್ತೆ ಸ್ವಲ್ಪ ಉಪ್ಪು, ಹಸಿ ಮೈದಾ, ಇದು ಗೋಧಿ ಹಿಟ್ಟು. ಮೈದಾನ ಇಲ್ಲ, ಗೋಧಿ ಹಿಟ್ಟು. ಹಿಂಗೆ ಹಾಕ್ಬಿಟ್ಟು ಮುಚ್ಚಬೇಕು. ಇಷ್ಟೇ. ಈ ಥರ ಒಂದು ಪ್ಲೇಟ್ ತುಂಬ ಆಗುತ್ತೆ ರೊಟ್ಟಿ. ಈ ಥರ ಅದಕ್ಕೆ ಹಾಗಲಕಾಯಿ ಪಲ್ಯ.